ಕೊನೆಯದಾಗಿ ಬಹುಶಃ ಇಷ್ಟು ಜನ ಬಿಸಿಲಿನಲ್ಲೂ ಕೂಡ ಇವತ್ತು ಸ್ವಾಮೀಜಿ ಅವರ ಈ ಒಂದು ಆಕರ್ಷಣೆ ಎಷ್ಟಿದೆ ಅಂದ್ರೆ, ನಾನು ನೋಡಿದಂಗೆ ಒಕ್ಕಲಿಗರು 2 ಸಂದರ್ಭದಲ್ಲಿ ಬಹಳ ಯುನೈಟ್ ಆಗ್ತಾರೆ. ಒಂದು ಬೀಗರೂಟದಲ್ಲಿ, ಇದು 2ನೇ ಸಂದರ್ಭದಲ್ಲಿ ಅನ್ಸುತ್ತೆ. ಸೊ ನಿಮಗೆ ಮಾಂಸದ ಮೇಲೆ ಪ್ರೀತಿ ಇರಲಿ, ಆದರೆ ತರಕಾರಿ ಹಣ್ಣುಗಳ ಮೇಲೂ ಕೂಡ ಹೆಚ್ಚಿನ ಪ್ರೀತಿ ಇರಲಿ, ಇದು ಬಹಳ ಮುಖ್ಯ. ಎಷ್ಟೋ ಸರಿ ಎಷ್ಟೇ ವೈಮನಸ್ಸಿದ್ರು ಕೂಡ ಒಟ್ಟಾಗಿ ಸೇರತಕ್ಕಂಥದ್ದು ಬೀಗರೂಟ. ಎಷ್ಟೋ ಜನ ನಾನು ನೋಡಿದ್ದೀನಿ, ಅಕಸ್ಮಾತ್ ಬೀಗರೂಟ ಆಗದೆ ಇದ್ರೆ ಮಿಸ್ ಆಯ್ತು ಅಂತಾರೆ. ಅದೇನ್ ದೊಡ್ಡ ಚಿನ್ನನ ಇಲ್ಲ. ಇನ್ಫ್ಯಾಕ್ಟ್ ಅಕಸ್ಮಾತ್ ಅದು ಊಟ ಹೋಗದೆ ಇದ್ರೆ ಸಂತೋಷ ಪಡಿ, ಒಂದ್ ದಿವಸ ನಿಮ್ಮ ಆರೋಗ್ಯ ಚೆನ್ನಾಗಾಯ್ತು ಅಂತ. ಸೊ 3 ದಿವಸ ನೀವು 3 ದಿವಸ ವಾರದಲ್ಲಿ 3 ದಿವಸ ನೀವು ನಗಬೇಕು, 3 ದಿವಸ ತರಕಾರಿ ಹಣ್ಣುಗಳನ್ನು ತಿನ್ನಬೇಕು ಮತ್ತು ಒಳ್ಳೆ ಮಾತನಾಡಬೇಕು, ಬೇರೆಯವರ ಜೊತೆ ಮಾತಾಡಬೇಕು, ಬೇರೆಯವರ ಬಗ್ಗೆ ಮಾತಾಡಬಾರದು. ವಾರದಲ್ಲಿ 3 ದಿವಸ. ಈ ವಾರದಲ್ಲಿ 3 ದಿವಸ ಯಾವ್ದಪ್ಪ ಅಂದ್ರೆ ನಿನ್ನೆ, ಇವತ್ತು, ನಾಳೆ. ಸೊ ಹಾಗೆ ಹೃದಯ ಕೂಡ ಹೇಳುತ್ತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂಥ ಹೃದಯ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕ್ಷಮೆ ಕೇಳ್ತೇನೆ. ಇದು ಬಿಸಿಲು, ತುಂಬಾ ನಿಮಗೆ ಶಿಕ್ಷೆಯಾಗಿದೆ. ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.